ನೋಡ್ರಿ ಅಂಡೆಗೆ ಇಷ್ಟು ಮೀನು ಬಿದ್ದವೆ. ನಮ್ಮ ಮನೆಯವ್ರು ಅಂಡೆ ಸುರ್ಕಿ ಬಂದರೆ ಈ ಮೀನ ತೊಳೆದು ಹೊಟ್ಲ ಮೇಲೆ ಹಾಕ್ಬೇಕು, ಅಡಿಗೆ ಬೆಂಕಿ ಒಟ್ಬೇಕು. ಕರಿಮೀನು ಮಾಡ್ತೀನಿ, ಒಣಸ್ತಾ ಇದ್ದೀನಿ ನೋಡ್ರಿ. ಈ 3 ದಿವಸ ಬೇಕು ಕರಿಮೀನು ಒಣಗಕ್ಕೆ. ಏನು ಘಮ 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 ಅಂತೈತೆ ಮೀನು ಸಾರು. ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಿ ವಿಲೇಜ್ ಕುಕ್ಕಿಂಗಿಗೆ ಸ್ವಾಗತ. ನಾನು ಇವತ್ತು ಮಲೆನಾಡು ಸ್ಪೆಷಲ್ ಕರಿಮೀನು ಪಲ್ಯ ಮಾಡಕ್ಕೆ ಬಂದೀನಿ. ಅವತ್ತು ಒಣಸಿ ತೋರಿಸಿದ್ನಲ್ಲ, ಅದು ಇವತ್ತು ಕರಿಮೀನು ಪಲ್ಯ ಮಾಡ್ತೀನಿ. ಅದಕ್ಕೂ ಮೊದಲೇ ನನ್ನ ಚಾನಲಿಗೆ ಲೈಕು ಶೇರು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಮತ್ತೆ ತಡ, ಬರ್ರಿ ಕರಿಮೀನು ಪಲ್ಯ ಮಾಡೋಣ. ಅವತ್ತು ಅಂಡೆಗೆ ಬಿದ್ದ ಮೀನ ಒಣಸಿ ಕರಿಮೀನು ಮಾಡಿಟ್ಟಿನಿ. ಇವೇ ಕರಿಮೀನು ಪಲ್ಯ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕಿನ ಬರ್ರಿ. ಈ ಥರ ತಲೆ ಬಾಲ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಕರಿಮೀನು ಪಲ್ಯ ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಕೊತ್ತಂಬರಿ, ಬ್ಯಾಡಗೆ ಮೆಣಸಿನ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ವಾಟೆ ಹುಳಿ, ಕೊಬ್ಬರಿ ಕಾಯಿ ತಗೊಂಡಿನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಿಷ್ಟು ಮಸಾಲೆ ತಿರ್ಸ್ಕೋಬೇಕು ಸಣ್ಣಕ್ಕೆ. ಯಾವ ಪಲ್ಯಕ್ಕಾದ್ರೂ ಕಲ್ಲಾಗಿ ತಿರ್ಸಿರೆ ಸಾರು ರುಚಿ ಬರ್ತೈತಿ. ಮೀನು ಸಾರಿಗಂತೂ ಕಲ್ಲಾಗಿ ತಿರ್ಸಿರೆ ಭಾರಿ ರುಚಿ ಬರ್ತೈತಿ. ಒಂದು ಟೊಮೆಟೊ, ಒಂದು ಈರುಳ್ಳಿ ತಗೊಂಡಿನಿ. ಮೀನನ್ನ ನೀರು ಹಾಕಿ ತೊಳ್ಕೊಬೇಕು. ತಿರ್ಸಿದ ಖಾರ ಕಳ್ಟ್ಕೋಬೇಕು. ಈ ತೊಳೆದಿಟ್ಟು ಕರಿಮೀನು,
ಹೆಚ್ಚಿಟ್ಟು ಈರುಳ್ಳಿ ಟೊಮೆಟೊ, ಇದು ಅರ್ಶಿಣೆಲೆ ಹಾಕಿದರೆ ಮೀನು ಸಾರು ಟೇಸ್ಟ್ ಬರ್ತೈತೆ. ಈಗ ಬೇಯಿಸಕ್ಕೆ ಇಟ್ರಾತು. ಈ ಥರ ಸಣ್ಣ ಬೆಂಕಿಗೆ ಬೇಯಬೇಕು, ಬೆಂದರೆ ರುಚಿ ಬರ್ತೈತೆ ಮೀನು ಸಾರು. ಏನು ಘಮ 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 ಅಂತೈತೆ ಮೀನು ಸಾರು. ಇನ್ನು ಸ್ವಲ್ಪ ಬೇಯಬೇಕು, ಮುಚ್ಚಿಟ್ಟು ನಂಗೆಯ. ಇದು ಬೆಂದಿದೆ, ಇಳಿಸ್ತೇನೆ. ರೆಟ್ಟಿ ಕರ್ಮೀನ್ ಸಾರು ರೆಡಿ ಐತಿ. ಟೇಸ್ಟ್ ನೋಡ್ತೀನಿ ತಿಂದು. ಅದು ನಮ್ಮ ಚಿನ್ನಗೆ ಮಾತ್ರ ಈ ಬದಿ ಎಚ್ಚರನೇ ಇಲ್ಲ. ಆವ್ ಕರ್ಮೀನು ಪಲ್ಯ, ರೊಟ್ಟಿ, ಅಕ್ಕಿ ರೊಟ್ಟಿ ಸಖತ್ ರುಚಿಯಾಗಿದ್ರೆ. ಭಾರಿ ಟೇಸ್ಟ್ ಆಗೈತಿ ಕರ್ಮೀನ್ ಪಲ್ಯ. ಅಕ್ಕಿ ರೊಟ್ಟಿಗೆ ಕರ್ಮೀನ್ ಪಲ್ಯಕ್ಕೆ ಸಖತ್ತಾಗೈತಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತಿ. ಭಾರಿ ಚಲೋ ಆಗೈತಿ ಕರ್ಮೀನ್ ಪಲ್ಯ. ಈ ಮೀನು ಎಲ್ಲೂ ಮಾರ್ಕೆಟಲ್ಲೂ ಸಿಗೋದಿಲ್ಲ. ನಾವು ಹೊಳಿಂದ ಹಿಡ್ಕೊಬಂದು ಒಣಸಿ ತೆಗ್ದಿಟ್ಟಂಥ ಮೀನು. ನಮಗೆ ಬೇಕಾದಾಗ ನಾವು ಪಲ್ಯ ಮಾಡ್ಕಿ ತಿಂತೀವಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲಿಗೆ ಲೈಕು, ಶೇರು, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.